ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಇವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕಿದ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಡೋ ರೆಸಿಪಿ. ಎಲ್ಲರೂ ತುಂಬ ಇಷ್ಟಪಡ್ತಾರೆ ಇದನ್ನು. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಕೇಳಿ. ನೋಡಿ, ನಾವು ಇದ್ಕಿರ್ತೀವಲ್ಲ ಅವರೆಕಾಯಿನ, ಇದ್ಕಿರೋ ಬೇಳೆನ ನಾವು ಹಾಗೆ ಹಾಕ್ಬಾರ್ದು. ಇದಕ್ಕೆ ನಾವು ತೊಳ್ಕೊಳ್ಬೇಕಾದ್ರೆ ಅರಿಶಿನ ಹಾಕ್ಕೊಳ್ಬೇಕು. ಅರಿಶಿನ ಹಾಕ್ಕೊಂಡು ಒಂದು 3 ಸಲ ಚೆನ್ನಾಗಿ, 1-2 ಸಲ ಆದರೂ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಹಿಂಗಿಸ್ಕಿ ತೊಳೆದು ಆಮೇಲೆ ನಾವು ಯೂಸ್ ಮಾಡಬೇಕು. ಇಲ್ಲಾಂದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ರಾಗಿ ಹಸಿಟ್ಟು ಹಾಕಿ ಇದೇ ರೀತಿ ಚೆನ್ನಾಗಿ ಇಸ್ಕಿ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಅದರಲ್ಲೂ ಮಾಡ್ಬೋದು, ನೀವು ಅರಿಶಿನದಲ್ಲೂ ಮಾಡ್ಬೋದು. ನೋಡಿ, ಇವಾಗೆಲ್ಲ ತೊಳ್ಕೊಂಡಿತ್ತಾಯಿತು, ಚೆನ್ನಾಗಾಗಿದೆ. ಈಗ ಸ್ಟವ್ ಹಚ್ಕೊಂಡು ಪ್ಯಾನ್ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, 1 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಂಡು, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು, ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೈಸೂರು ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಗುಂಡು ಬದನೆಕಾಯಿ ಬೇಕಂದರೆ ಹಾಕ್ಕೊಳ್ಬೋದು. ಈಗ ಆಲೂಗಡ್ಡೆ ಕುಯ್ದಿಟ್ಟಿದ್ದೆ, 2 ಆಲೂಗಡ್ಡೆ ಕುಯ್ದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ಕಿದ್ವಲ್ಲ ಬೇಳೆ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈ ಸೈಡು ನಾವು ಮಿಕ್ಸಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಳ್ಬೇಕು ಮಸಾಲೆನ. ನೋಡಿ, ಇವಾಗ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ, 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1 ಗಡ್ಡೆ ಹಾಕ್ಕೊಂಡಿದ್ದೀನಿ. ಶುಂಠಿ 1 ಇಂಚ್ ಹಾಕ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ 3 ಹೆಚ್ಚಿಟ್ಕೊಂಡಿದ್ದೆ, 3 ಆಗಲಿ 2 ಆಗಲಿ ಹಾಕ್ಕೊಳ್ಬೋದು. ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ. 2.5 ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೈಸಿಗೆ ರುಬ್ಬಬೇಕು, ಸ್ವಲ್ಪ ತರ್ತರಿಯಾಗಿರಬಾರ್ದು. ನೈಸಿಗೆ ರುಬ್ಬಿದ್ರೇ ಇದು ಸಾಂಬಾರಿಗೆ ಚೆನ್ನಾಗಿರುತ್ತೆ. ಈಗ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ಇರಬೇಕು, ನೈಸಿಗಿರಬೇಕು ಈ ರೀತಿ. ಇವಾಗ ಇದು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆ, ಆಲೂಗಡ್ಡೆ, ಬದನೆಕಾಯಿ ಎಲ್ಲ, ಅದಕ್ಕೆ ಈ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕುದೀತಾ ಇದೆ. ಇನ್ನು ಕಾಳು ಕಾಯಿ ಎಲ್ಲ ಬೇಯಬೇಕು, ಆಲೂಗಡ್ಡೆ ಎಲ್ಲ ಬೇಯಬೇಕು. ಬದನೆಕಾಯಿನ ಬೇಗ ಬೆಂದ್ಬಿಡುತ್ತೆ, ಆದರೆ ಆಲೂಗಡ್ಡೆ ಕಾಳು ಎಲ್ಲ ಬೇಯಬೇಕು. ನೋಡಿ, ಇವಾಗ ಮುಚ್ಚಿಟ್ಬಿಡೋಣ. ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು, ಇವಾಗ ಸ್ಮೆಲ್ಲೆಲ್ಲ ಹೋಯ್ತು, ಮಸಾಲೆ ಸ್ಮೆಲ್ಲೆಲ್ಲ. ನೋಡಿ, ಈಗ ಆಗಿದೆ. ಇವಾಗ ನೀರು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಗಟ್ಟಿ ಇರಬೇಕು ಸಾಂಬಾರು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ನೀರು. ಕೆಲವರು ತಿಳಿಯಾಗಿ ಬೇಕು ಅಂತಾರೆ. ಆ ತಿಳಿಯಾಗಿ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮ್ಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಇವಾಗ ಬೆಂದಿದೆಯಾ ನೋಡೋಣ ಕಾಳನ್ನ. ನೋಡಿ, ಇವಾಗ ಆಗಿದೆ. ಇದಕ್ಕಿನ ಬೇಳೆ ಸಾಂಬಾರು ರೆಡಿ ಆಗಿದೆ. ನೋಡಿ, ಕಾಳು ಬೆಂದಿದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೀವು ಮಾಡ್ಕೊಂಡು ತಿನ್ನಿ. ಎಲ್ಲ ತುಂಬ ಇಷ್ಟಪಡ್ತಾರೆ. ಎಲ್ಲ ಈ ಕಾಳನ್ನಂತೂ ತುಂಬ ಇಷ್ಟಪಡ್ತಾರೆ. ಸೀಸನಲ್ಲಿ ಈ ಸಾಂಬಾರು ಮಾಡ್ಕೊಂಡು ತಿನ್ನಿ. ದೋಸೆಗೆ, ಚಪಾತಿಗೆ ಎಲ್ಲ ತಿನ್ಬೋದು. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಆಹಾ, ಏನು ಸೂಪರಾಗಿರುತ್ತೆ ಗೊತ್ತಾ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.